ನಮ್ಮಮ್ಮ ಆಗ್ಲೇ ಎಲ್ಲ ರೆಡಿ ಮಾಡ್ತಿದ್ದಾರೆ. ಎಷ್ಟು ಗಂಟೆಗೆ ಎದ್ದಮ್ಮ? ನಾನು 3:30. ಓಕೆ, ನನ್ನ ಮಕ್ಕ ತೋರ್ಸೋದಕ್ಕೆ ನಾನು ಇನ್ನ ಇವಾಗ ತಾನೇ ಎದ್ದಿದ್ದು. ಅದಕ್ಕೆ ಇನ್ನ ಮೀನ್ಸ್ ಫ್ರೆಶ್ ಅಪ್ ಆಗಿಲ್ಲ ನೋಡಿ. 6:30 ಸಾರಿ 5:30 4:30ನಾ? ಓಕೆ 4:30 ಅಂತ ನೋಡಿ. ಟೈಮ್ ಏನು ನೀಟಾಗಿ ಗೊತ್ತಾಗ್ಲಿಲ್ಲ. ನಾನಿನ್ನ ಫ್ರೆಶ್ ಅಪ್ ಆಗಲಿಲ್ಲ, ಅದಕ್ಕೆ ನಾನು ಇನ್ನ ವೆಲ್ಕಮ್ ಮಾಡಿಲ್ಲ, ನನ್ನ ಮಕ್ಕ ತೋರಿಸಿಲ್ಲ, ಬರೀ ಇದನ್ನೇ ತೋರಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಬಂದ್ಬಿಡೋಣ. ಬಿ ವೇಟಿಂಗ್. ಫ್ರೆಶ್ ಅಪ್ ಆಗಿ ಬಂದ್ಬಿಡೋಣ. ನೋಡಿ ಆಗಲೇ ನಮ್ಮಮ್ಮ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಬಟ್ ನಾನು ಯಾಕೆ ನನ್ನ ಮಕ್ಕನ ಇನ್ನೂ ತೋರಿಸ್ತಿಲ್ಲ ಅಂದರೆ ಮೀನ್ಸ್ ಸ್ನಾನ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ಇನ್ನೂ ವೆಲ್ಕಮಿಂಗ್ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಬಟ್ಟೆ ತೋರಿಸೋಣ ಅಂತ ಬಂದಿದ್ದೀನಿ. ದಿಸ್ ಇಸ್ ಬ್ಲ್ಯಾಕ್ ಶರ್ಟ್ ವಿತ್ ವೈಟ್ ಲೈನ್ಸ್ ಆ್ಯಂಡ್ ಇದೊಂಥರ ಕ್ರೀಮ್ ಕಲರ್ ಫಾರ್ಮಲ್ಸ್ ಇದೆ ಇದು. ಅದಕ್ಕೆ ಇನ್ನು ನನ್ನ ಮಕ್ಕನೇ ತೋರಿಸಿಲ್ಲ. ವಾಯ್ಸ್ ಸ್ವಲ್ಪ ಕಡಿಮೆ ಬರ್ತಿದೆ, ಯಾಕಂದರೆ ನಮ್ಮ ಅಪ್ಪ ಮಲ್ಕೊಂಡಿದ್ದಾರೆ ಅದಕ್ಕೆ. ಆ್ಯಂಡ್ ಇನ್ನೊಂದು ಮೇಯ್ನ್ ತೋರಿಸ್ಬೇಕು. ಇದು ನಮ್ಮ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ನ ನಾವಿವತ್ತು ಇಲ್ಲಿಟ್ಟು ಪೂಜೆ ಇದನ್ನ ಇಲ್ಲೇ ಲಕ್ಷ್ಮಿ ಹತ್ರ ಇಟ್ಟು ಇದಕ್ಕೂ ಪೂಜೆ ಮಾಡ್ತೀವಿ ಗೊತ್ತಾ. ಇವತ್ತಿನ ವ್ಲಾಗಲ್ಲಿ ನೀವು ಇದನ್ನು ನೋಡ್ತೀರಾ. ಓಕೆ, ಇದ್ರ ಬಗ್ಗೆ ಇನ್ನೊಂಚೂರು ಹೇಳ್ತೀನಿ. ಶೇಕ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದೆ ಅಲ್ಲ, ಅಫ್ರೆಶ್ ಬಗ್ಗೆ ಹೇಳಿದೆ, ಶೇಕ್ ಬಗ್ಗೆ ಹೇಳಿರಲಿಲ್ಲ ನಿಮಗೆ. ಅದನ್ನ ಇವತ್ತು ಹೇಳ್ತೀನಿ. ಓಕೆನಾ? ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ ಷಣ್ಮುಖ ಡ್ರೀಮ್ ವ್ಲಾಗ್ಸ್. ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಚೂರು ತಲೆ ಬಾಚಿಲ್ಲ, ಇನ್ನ ಅಂದ ತೇವ ಐತಲ್ಲ, ಅದಕ್ಕೋಸ್ಕರ ಚೂರು ಬಾಚಿಲ್ಲ. ಅಂಡ್ ನೋಡಿ, ಯಾವಾಗ್ಲೇ ಹೇಳಿದ್ದಲ್ಲ ನಮ್ಮ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ನ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀನಿ ಅಂತ. ಹಾಲೆ ಇಟ್ಟಿದ್ದೀನಿ ನೋಡಿ ನಮ್ಮ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್. ಒಂಥರ ಖುಷಿ ಆಗುತ್ತೆ, ಒಂಥರ ಫೀಲ್ ಆಗುತ್ತೆ. ಇದು ನೋಡ್ತಾ ಇದ್ರೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀರ, ನನಗಂತೂ ತುಂಬಾ ಖುಷಿ ಆಗುತ್ತೆ. ಈ ಸಲ ನಾವು ಹೋದ ವರ್ಷ ಈ ತರ ಇಟ್ಟೆಲ್ಲ ಪೂಜೆ ಮಾಡಿರ್ಲಿಲ್ಲ. ಈ ವರ್ಷನೇ ನಾವು ಇಟ್ಟು ಪೂಜೆ ಮಾಡಿದ್ದು. ಅಂಡ್ ಇದು ನಮ್ಮ ಮೀನ್ಸ್ ಹರ್ಬಲ್ ಲೈಫ್ ಶೇಕ್ ಬಂದು ನಮ್ಮ ಮನೆಗೆ ಹತ್ತತ್ರ 2 years ಆಗ್ತಾ ಇದೆ. ಫುಲ್ಲು ಖುಷಿ ಆಗ್ತಿದೆ ನನಗಂತೂ. ಚಿಕ್ಕದಾಗಿ ಮಾಡ್ರೆ 2 ಹೋದ್ ಸಲ ಎಲ್ಲ 3 ಸ್ಟೆಪ್ ಮಾಡ್ತಿದ್ವು. ಬಟ್ ಈ ಸಲ ಏನಂತಂದ್ರೆ 2 ಸ್ಟೆಪ್ ಮಾಡಿದ್ವಿ. 2 ಸ್ಟೆಪ್ ಮಾಡೋರು ಫುಲ್ಲು ಸಂತೋಷ, ಒಂಥರ ನೆಮ್ಮದಿ ಆಗೈತೆ. ಅಷ್ಟೊಂದು ಇಷ್ಟ ಆಯ್ತು. ಇದಕ್ಕೆಲ್ಲ ಮೇನ್ ಕಾರಕರ್ತರು ಇಲ್ಲೇ ಅವ್ರು ನೋಡಿ. ನಮ್ಮಮ್ಮ ಅಡುಗೆ ಮನೇಲಿ ಪಾಪ ಕೆಲಸ ಮಾಡ್ತಿದ್ದಾರೆ. ಇನ್ನೇ ನಾಳೆ ಒಬ್ಬಟ್ಟು ಎಲ್ಲ ರೆಡಿ ಆಗಿದೆ, ಬರೀ ತರ್ಸಿ ಕೊಡೋದಷ್ಟೇ ಬಾಕಿ. ಹಿಂಗೇನ್ ಅನ್ಸ್ತಮ್ಮ ಈ ಸಲ ಹಬ್ಬ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸರಿ, ಓಕೆ, ಆಮೇಲೆ ನಾ ಮಾತಾಡ್ತೀನಿ. ನೋಡಿ, ಇಷ್ಟು ದಿನ ನಾನು ನಿಮ್ಗೆ ಶೇಕು ಅಫ್ರೆಶ್ ಬಗ್ಗೆ ಹೇಳ್ತೀನಿ ಅಂತಿದ್ದೆ. ನಿನ್ನೆ ಅಫ್ರೆಶ್ ಬಗ್ಗೆ ಹೇಳಿದೆ. ಇವತ್ತು ನಾನು ಕುಡಿತಿರೋದು ಬಂದ್ಬಿಟ್ಟು ಹರ್ಬಲ್ ಲೈಫ್ ಮ್ಯಾಂಗೋ ಶೇಕು. ಅಂಡ್ ಇದಂತ ನನ್ನ ಫೇವ್ರೇಟ್. ಅಂಡ್ ಇವಾಗ ಇದು ಹೇಗ್ ಮಾಡ್ತಾರೆ ಅಂತ ಹೇಳ್ತೀನಿ ಅಂತ ಹೇಳಿದೆ. ಇದು ಈಸ್ಟರ್ನ್ ಹರ್ಬಾಲಜಿ ಮತ್ತೆ ವೆಸ್ಟರ್ನ್ ಫುಡ್ ಟೆಕ್ನಾಲಜಿಯಿಂದ ಆಗಿರುವಂತ ಹರ್ಬಲ್ ಲೈಫ್ ಶೇಕ್. ಇದು ಬೀಜ ಬಿತ್ತೋದ್ರಿಂದ ಪ್ಲಸ್ ಅದು ಪ್ಯಾಕ್ ಆಗಿ ಲಾಸ್ಟ್ ಬರೋವರೆಗೂ ಫಸ್ಟ್ ಮುಟ್ಟೋದ್ ಬಂದ್ಬಿಟ್ಟು ಯಾರು ಪರ್ಚೇಸ್ ಮಾಡ್ತಾರೆ ಅವರು ಫಸ್ಟ್ ಮುಟ್ಟಿ ಫಸ್ಟ್ ಹೋಗೋದು ನಮ್ಮ ಬಯೋಲಡಿಕ್ ಹೋಗುತ್ತೆ. ಅದು ಈ ಹರ್ಬಲ್ ಲೈಫ್ ಶೇಕು. ಇದಂತೂ ನೋಡ್ತೀರಿ ನೋಡಿ. ಅಂಡ್ ಇನ್ನೊಂದ್ ಏನಂತ ಅಂದ್ರೆ, ಮಧ್ಯದಲ್ಲಿ ಇದನ್ನ ಮಾಡುವಾಗ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಯಾರು ಹ್ಯೂಮನ್ ಕೈನೂ ತಾಕಿರಲ್ಲ. ಫಸ್ಟ್ ಯಾರು ಪರ್ಚೇಸ್ ಮಾಡಿ ಅವ್ರ ಮನೆಗೆ ಹೋಗುತ್ತೆ ನೋಡಿ, ಫಸ್ಟ್ ಹೋಗಿ ಅವ್ರ ಬಾಯಿ ಒಳಗಡೆ ಬೀಳುತ್ತೆ. ಅದು ನಮ್ಮ ಹರ್ಬಲ್ ಲೈಫ್ ಶೇಕ್ ಅಂದ್ರೆ ನೋಡಿ. ನಮ್ಮ ಅಡಿಗೆ ಮನೆಗೆ ಬಂದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನೋಡಿ, ಹರ್ಬಲ್ ಲೈಫ್ ಶೇಕು ಅಫ್ರೆಶ್ ದಿನನಿತ್ಯ ಶೇಕು ಅಫ್ರೆಶ್ ಎಲ್ಲ ಕುಡಿತಾ ಇರ್ತೀವಿ. ಇವತ್ತು ಹೇಳಿದೀನಿ, ಇಷ್ಟ ದಿನ ಹೇಳ್ತೀನಿ ಅಂತಿದೆ. ಇವಾಗ ತಾನೇ ಬಂದು ಪ್ಲೇಟ್ ತಗೊಂಡು ಅಂಡ್ ಇಲ್ಲಿ ಒಬ್ಬಟ್ಟು ಮಾಡಿಕ್ಕಿದ್ದಾರೆ ನಮ್ಮಮ್ಮ. ಅಂಡ್ ನೋಡಿ, ಆಗ್ಲೇ ಹಬ್ಬದ ದಿವಸ ಕರೆಕ್ಟಾಗಿ ಒಂದು 6 o'clock ಅಷ್ಟೊತ್ತಿಗೆ ಒಬ್ಬಟ್ಟು ಮಾಡ್ಬಿಟ್ಟಿದ್ರು ನಮ್ಮಮ್ಮ. ನೋಡಿ, ಇಷ್ಟೆಲ್ಲ ಬೇಗ ಕೆಲಸ ಎಲ್ಲ ಮಾಡ್ತಾರೆ. ನನ್ನ ಫೇವ್ರೆಟ್ ಒಬ್ಬಟ್ಟು ಅಂದ್ರೆ ಒಬ್ಬಟ್ಟು ನನ್ನ ಫೇವ್ರೆಟ್. ಇದ್ರ ಜೊತೆಗೆ ನಾವು ಕಾಂಬಿನೇಷನ್ ಅಂದ್ರೆ ಇದಕ್ಕೆ ಸೈಡ್ ಅಲ್ಲಿ ಇದಾಕೋಣದಂದ್ರೆ ಕಾಳು ಗೊತ್ತಂತ ಮಾಡ್ತಾರೆ ನಮ್ಮಮ್ಮ. ಎಲ್ಲರಿಗೂ ಶುಭ ಸಂಜೆ.
ಇಷ್ಟೊತ್ತವರೆಗೂ ಮಲ್ಕೊಂಡಿದ್ದ ಅಂದ್ರೆ ನಾನೊಬ್ಬ ಮಲ್ಕೊಂಡಿದ್ದೆ, ಅವರೆಲ್ಲ ಹಂಗೆ ಇದ್ರು. ಅಂಡ್ ಇವಾಗ ಇನ್ನೇನಂದ್ರೆ ಆಚೆ ಕಡೆ ಎಲ್ಲರೂ ಫೋಟೋಸ್ ಹಿಡಿತಾ ಇದ್ದಾರೆ. ಅದಕ್ಕೆ ನನ್ನ ಟ್ರೈಪಾಡ್ ಸ್ಟ್ಯಾಂಡ್ ತಗೊಂಡೋಗೋಣ, ಇದರಲ್ಲಿ ಒಂಚೂರು ಸಖತ್ತಾಗಿ ಹಿಡಿಬೋದು ಟ್ರೈಪಾಡ್ ಸ್ಟ್ಯಾಂಡಲ್ಲಿ. ಅದಕ್ಕೆ ಇದನ್ನ ತಗೊಂಡೋಗೋಣ ಅಂತ ಬಂದೆ. ನೋಡಿ ಎಲ್ಲ ರೆಡಿಯಾಗಿ ಕುಂತವ್ರು ನಮ್ಮಮ್ಮ. ನಂದು ಔಟ್ಫಿಟ್ ತೋರಿಸಿಲ್ಲಲ್ಲ, ಒಂದೇ ನಿಮಿಷ ತೋರಿಸ್ತೀನಿ ನಿಮ್ಗೆ ನನ್ನ ಔಟ್ಫಿಟ್ಟು. ಅಕ್ಕ ಒಂದೇ ನಿಮಿಷ ಹಂಗೆ ಇಟ್ಕೊಯ್ದು ತಟ್ಟಿದ್ವಿ, ಒಂದೇ ನಿಮಿಷ ತೋರಿಸ್ತೀನಿ ನನ್ನ ಔಟ್ಫಿಟ್. ಅವರು ಎಲ್ಲ ಫೋಟೋಸ್ ಎಲ್ಲ ಇಟ್ಕೊಂತಿದ್ದಾರೆ. ಹಂಗೆ ಒಂದೇ ನಿಮಿಷ ನನ್ನ ಔಟ್ಫಿಟ್ ನೋಡಿ. ಅವರು ಔಟ್ಫಿಟ್ ತೋರಿಸೋ ಅಂದ್ರೆ ಅವರು ಫುಲ್ ಫೋಟೋಸ್ ಹಿಡಿಯೋದ್ರಲ್ಲೇ ಇದಾಗಿದ್ದಾರೆ. ಡ್ಯಾನ್ಸ್, ಸಿಂಗಲ್ ಡ್ಯಾನ್ಸ್ ಆಡ್ತಿರೋದು. ಈ ಕಡೆ ತೋರ್ಸು ಮಕಾನ. ಕಶ್ವಿಕ ಇಲ್ಲಿ ನೋಡಿಲ್ಲ, ಒಂದೇ ನಿಮಿಷ. ನಿನಗೆ ಯಕ್ಷ ಅಕ್ಕ ಮತ್ತೆ ನಯನ ಅಕ್ಕರಲ್ಲಿ ಯಾರು ಜಾಸ್ತಿ ಇಷ್ಟ ಹೇಳು? ಗುಂಡನಾ? ಗುಂಡ ಯಾರು? ಈ ಹುಡ್ಗಿ ಮಕ್ಕ ನೋಡ್ರಿ ಗುಂಡ ತರ ಕಾಣಿಸ್ತದ. ದೊಡ್ಡ ಎಮ್ಮೆ ತರ ಕಾಣಿಸಲ್ಲ ನೋಡು. ಯಾಕಮ್ಮಿ ಬರ ಮೇಲೆ ನೋಡು ಬಾಯಿಲ್ ಒಂದೇ ನಿಮಿಷ, ಪಾಪ ಹುಡ್ಗಿ ಕರೀತೈತೆ.